ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮ್ಮ ಜೊತೆ ಪರ್ಫೆಕ್ಟಾಗಿ ಸೂಪರಾದ ಒಂದು ಬೊಂಡಾಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ನಿಜವಾಗ್ಲೂ ನೀವು ತಿಂದು ಖುಷಿ ಆಗ್ತೀರಾ, ಮನೆಯಲ್ಲಿ ಎಲ್ಲರೂ ಕೂಡ ಖುಷಿ ಪಡ್ತಾರೆ, ಅಷ್ಟು ಚೆನ್ನಾಗಾಗುತ್ತೆ. ಇದು ಸಿಂಪಲ್ ರೆಸಿಪಿ. ಓಕೆ, ಫಸ್ಟಿಗೆ ನೋಡಿ ಈ ರೀತಿ ಇರುತ್ತೆ ಬೊಂಡಾಸ್ ಅಂದರೆ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಇದನ್ನು ಕ್ಲೀನ್ ಮಾಡೋದು ತುಂಬ ಸಿಂಪಲ್. ಒಳಗಡೆಯಿಂದ ನೋಡಿ ಈ ರೀತಿ ತೆಗೆದು ಇದರ ಸಿಪ್ಪೆ ತೆಗಿಬೇಕಾಗತ್ತೆ. ಹೀಗೆ ಪೂರ್ತಿಯಾಗಿ ಎಲ್ಲ ಸಿಪ್ಪೆಯನ್ನು ತೆಗೆದು ಮತ್ತು ಎರಡು ನೋಡಿ ಈ ರೀತಿ ರೆಕ್ಕೆ ರೀತಿ ಇರುತ್ತೆ, ಅದನ್ನು ಕೂಡ ಕಟ್ ಮಾಡಿ ನೋಡಿ ಹೀಗೆ ತೆಗೆದು ಸಪ್ರೇಟಾಗಿ ಇಡಿ. ಆಮೇಲೆ ಒಳಗಡೆ ನೋಡಿ ಗ್ಲಾಸ್ ರೀತಿ ಹೀಗೆ ಇರುತ್ತೆ ಇದರದ್ದು ಒಳಗಡೆ, ಅದನ್ನು ಕೂಡ ತೆಗೀರಿ. ಹಾಗೂ ಒಂದು ಕತ್ತರಿ ಸಹಾಯದಿಂದ ಸ್ವಲ್ಪ ತೊಳಿಬೇಕು. ನಾನು ಇವಾಗ ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ರೌಂಡ್ ಆಗಿ ನೋಡಿ ಈ ರೀತಿ ಕಟ್ ಮಾಡಬೇಕು. ನೋಡಿ ಹೀಗೆ ಬರೋದು, ರಿಂಗ್ಸ್ ರೀತಿ ಬರುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ತೊಳೆಯುವಾಗ ಒಳಗಡೆದೆಲ್ಲ ಕ್ಲೀನಾಗಿ ಹೋಗುತ್ತೆ. ಓಕೆ, ಇದೇ ರೀತಿ ನೋಡಿ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀವಿ. ಹಾಗೂ ಗಾಳಿಸಿ ಇಡಬೇಕು, ನೀರು ಕಂಪ್ಲೀಟಾಗಿ ಇದರದ್ದು ಹೋಗಬೇಕು. ಆಮೇಲೆ ಇದಕ್ಕೆ ಮ್ಯಾರಿನೇಟ್ ಮಾಡೋಣ. ಸ್ವಲ್ಪ ವೆನಿಗರ್ ಹಾಕ್ತಾ ಇದ್ದೀನಿ, 1 ಚಮಚದಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೂ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟ್ ಅರಶಿನ ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋಣ. ನೀರಿನ ಅಂಶ ಇರಬಾರ್ದು ಇದರಲ್ಲಿ, ಕಂಪ್ಲೀಟಾಗಿ ಸೋಸಲಿಕ್ಕೆ ನೀವು ಇಡಬೇಕು. ನೀರೆಲ್ಲ ಹೋಗಬೇಕು, ಯಾಕೆಂದರೆ ಆಲ್ರೆಡಿ ಬೊಂಡಾಸಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಇದನ್ನು ಇಡಲಿಕ್ಕಿಲ್ಲ, ಮಿಕ್ಸ್ ಮಾಡಿ ಆದ ತಕ್ಷಣ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಉಂಟಿದ್ದು. ತುಂಬ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪನೇ ಹಾಕಿ ಫ್ರೈ ಮಾಡಿ. ಗ್ಯಾಸ್ ಫಾಸ್ಟಲ್ಲಿಟ್ಟು ಫ್ರೈ ಮಾಡಬೇಕು. ನೋಡಿ ಈ ರೀತಿ ಸ್ವಲ್ಪನೇ ಹಾಕಿ, ಬೇಯಿಸುವವರೆಗೂ ಫ್ರೈ ಮಾಡಲಿಕ್ಕಿಲ್ಲ, ಜಸ್ಟ್ ಸ್ವಲ್ಪ ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಬೇಕಂತ ಇಲ್ಲ. ಬೇಯಲಿಕ್ಕಿಲ್ಲ ಎಣ್ಣೆಯಲ್ಲಿದು, ಹಾಗೂ ಕಂಪ್ಲೀಟಾಗಿ ಫ್ರೈ ಆಗಲಿಕ್ಕಿಲ್ಲ, ಅಂದರೆ ಇಲ್ಲದ್ರೆ ರಬ್ಬರ್ ರೀತಿ ಆಗುತ್ತೆ. ಅದು ಸಾಫ್ಟ್ ಇರಬೇಕು. ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆದರೆ ಸಾಕು. ಫ್ರೈ ಆಗುವಾಗ ಏನಾಗುತ್ತೆ ಗೊತ್ತುಂಟ, ಗ್ಯಾಸ್ ಫಾಸ್ಟಲ್ಲಿ ಇಟ್ಟರೆ ಚೆನ್ನಾಗಿ ಇದಾಗುತ್ತೆ, ಇಲ್ಲದಿದ್ದರೆ ಎಣ್ಣೆಯಲ್ಲಿ ನೀರು ಬಿಡುತ್ತೆ, ನೀರಿನ ಅಂಶ. ನೋಡಿ ನಾನು ಎಲ್ಲವನ್ನು ಫ್ರೈ ಮಾಡಿ ತೆಗೆದಿದ್ದೀನಿ, ಎಣ್ಣೆಯಲ್ಲಿ ನೀರಿನ ಅಂಶ ಬಿಟ್ಟಿದೆ. ಇದನ್ನು ಇವಾಗ ಡ್ರೈ ಆಗಲಿಕ್ಕೆ ಬಿಡ್ತಾ ಇದ್ದೀನಿ, ಯಾಕೆಂದರೆ ಎಣ್ಣೆ ಹಾಕಿದ್ವಿ ಅಲ್ವಾ, ನೀರು ಡ್ರೈ ಆಗಿದ್ದೆ ಎಣ್ಣೆ ತಾನಾಗಿ ಬರುತ್ತೆ ಅದರಲ್ಲಿ. ಹಾಗಾಗಿ ಇವಾಗ ಅದೇ ಎಣ್ಣೆಗೆ ಕಂಪ್ಲೀಟಾಗಿ ನೀರು ಡ್ರೈ ಆಗಿದೆ ನೋಡಿದ್ರಲ್ಲ, ಎಣ್ಣೆಗೆ ನಾನು 4 ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತೀನಿ. ಒಳ್ಳೆ ರೀತಿ ಕೆಂಪಾಗುವವರೆಗೂ ಇದನ್ನು ನಾವು ಫ್ರೈ ಮಾಡಲಿಕ್ಕೆ ಉಂಟು. ಬೇಕಿದ್ರೆ ಎಣ್ಣೆ ಕಮ್ಮಿ ಅಂತ ಎನಿಸಿದರೆ ಸ್ವಲ್ಪ ನೀವು ಹಾಕ್ಬೋದು. ನೋಡಿ ಎಣ್ಣೆಯಲ್ಲಿ ಯಾವ ರೀತಿ ಇದು ಫ್ರೈ ಆಗ್ತಾ ಇದೆ, ಇದರಲ್ಲಿದ್ದ ನೀರೆಲ್ಲ ಕಂಪ್ಲೀಟಾಗಿ ಇವಾಗ ಡ್ರೈ ಆಗಿ ಹೋಗಿದೆ, ನೋಡ್ಬೋದು. ಬೊಂಡಾಸ್ ಇಲ್ಲಿ ಫ್ರೈ ಆಗಿ ರೆಡಿಯಾಗಿದೆ. ಇವಾಗ ಇದು ನೀರುಳ್ಳಿ ಚೆನ್ನಾಗಿ ಕೆಂಪಾಗಿ ಫ್ರೈ ಆದಮೇಲೆ ಮಸಾಲದಲ್ಲಿ ಇಲ್ಲಿ 1 ಚಮಚದಷ್ಟು ಚಿಲ್ಲಿ ಪೌಡರ್, 1 ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಗೂ 1 ಚಮಚದಷ್ಟು ಕೊತ್ತಂಬರಿ ಪೌಡರ್, ಸ್ವಲ್ಪ 1/4 ಚಮಚದಷ್ಟು ಜೀರಾ ಪೌಡರ್ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಇದನ್ನು 1 ನಿಮಿಷ ಈ ರೀತಿ ಫ್ರೈ ಮಾಡಿ. ಓಕೆ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದರಿಂದ ಇದರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೂ 1 ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಟೊಮೆಟೊ ಸಾಸ್ ಕೂಡ ಹಾಕಿದ್ದೀನಿ. ಮಿಕ್ಸ್ ಮಾಡಿದನ್ನು ನೋಡಿ ಈ ರೀತಿ ಮಸಾಲ ಚೆನ್ನಾಗಿ ರೆಡಿಯಾಗಿದೆ, ಮಿಕ್ಸ್ ಆಗಿ ನೋಡ್ಬೋದು. ಇವಾಗ ಇದಕ್ಕೆ 1 ಕಪ್ಪಷ್ಟು ಗ್ರೈಂಡ್ ಮಾಡಿದ ಟೊಮೆಟೊವನ್ನು ಹಾಕೋಣ. 2 ಟೊಮೆಟೊವನ್ನು ಅಥವಾ 3 ಟೊಮೆಟೊವನ್ನು ಗ್ರೈಂಡ್ ಮಾಡಿ ನೀವು ಹಾಕಿದರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಮಸಾಲ ಒಳ್ಳೆ ರೀತಿ ಫ್ರೈ ಆಗಿದ್ದೆ ನಾವು ಬೊಂಡಾಸನ್ನು ಸೇರಿಸೋಣ. ಇಲ್ಲಿ ಬೊಂಡಾಸ್ ಬೇಯಲಿಲ್ಲ, ಹಾಗೆ ಬೇಯಿಸ್ಲಿಕ್ಕೆ ಉಂಟು. ಫಸ್ಟಿಗೆ ನೀರು ಹಾಕದೆ, ಇದಕ್ಕೆ ನೀರು ಏನು ಕೂಡ ಸೇರಿಸಲಿಕ್ಕಿಲ್ಲ, ನೀರು ಹಾಕದೆ ಇದನ್ನು ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಮಸಾಲದೊಂದಿಗೆ ಸರಿಯಾಗಿ ಇದನ್ನು ಫ್ರೈ ಮಾಡೋಣ. ಮೇಲ್ಗಡೆಯಿಂದ ಸ್ವಲ್ಪ ನಾನು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಿ ನೋಡಿ ಈ ರೀತಿ. ಆಮೇಲೆ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಮುಚ್ಚಿಡಿ. ಜಾಸ್ತಿ ಹೊತ್ತುತ್ತಾಗಲ್ಲ, ಸ್ವಲ್ಪ ಹೊತ್ತಲ್ಲೇ ಬೊಂಡಾಸ್ ಬೇಯುತ್ತೆ. ಓಕೆ, ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇವಾಗ ನೋಡಿ ಬೊಂಡಾಸ್ ಕಂಪ್ಲೀಟಾಗಿ ಬೆಂದಿದೆ. ಲಾಸ್ಟಿಗೆ ಇದಕ್ಕೆ ನಾನು ಕರಿಬೇವು ಸೊಪ್ಪು ಹಾಗೂ ಹಸಿಮೆಣಸಿನಕಾಯಿ ಎರಡನ್ನೂ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಲಿಂಬೆ ರಸವನ್ನು ಕೂಡ ಎಂಡಬೇಕು, ಲಾಸ್ಟಿಗೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಲಿಂಬೆ ರಸ. ಹಾಫ್ ಹಾಕಿ ನೋಡಿ, ಹುಳಿ ಕಮ್ಮಿ ಅಂತ ಎನಿಸಿದರೆ ಇನ್ನೊಂದು ನೀವು ಸೇರಿಸ್ಬೋದು. ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೂ ನಾನು ಹೇಳಿದಾಗೆ ಹಸಿಮೆಣಸಿನಕಾಯಿ ಕೂಡ ಲಾಸ್ಟಿಗೆ ನಾನು ಕಟ್ ಮಾಡಿದ್ದಕ್ಕೆ ಹಾಕ್ತಾ ಇದ್ದೀನಿ.
ಓಕೆ, ಇವಾಗ ಇದು ರೆಡಿಯಾಗಿದೆ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಇದನ್ನು. ನೋಡಿ, ಇಷ್ಟೇ ಮಾಡಲಿಕ್ಕಿರೋದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ತುಂಬ ಅಂದರೆ ತುಂಬ ಸೂಪರ್ ಆಗುತ್ತೆ. ಹಾಗಾಗಿ ಜಸ್ಟ್ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಇನ್ನು ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.